ಸರ್ ಇವತ್ತು ಬಹಳ ನಮಗೆ ಹೆಮ್ಮೆಯ ವಿಷಯ ಏನಂದ್ರೆ ಈ H1R ಸೀರೀಸ್ ಲಾಂಚ್ ಮಾಡಿ ಕೇವಲ 75 ದಿನಗಳಲ್ಲಿ 1000 ಟ್ರ್ಯಾಕ್ಟರ್ ಅನ್ನು ಕರ್ನಾಟಕ ಟೀಮ್ ಸೇಲ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಸರ್. ಇದೊಂದು ದಾಖಲೆನೇ ಆಗ್ಬಿಟ್ಟಿದೆ. ನೀವು ಲುಕ್ ನೋಡಬಹುದು, ಇಷ್ಟು ಚೆನ್ನಾಗಿ ಲುಕ್. ಇದು ಮಾನ್ಸೂನ್ ಧಮಾಕ ಆಫರ್ ಅಂತ ಇವಾಗ ಬಿಟ್ಟಿದ್ದೇವೆ. ನಿಮಗೆ ಆನ್ ರೋಡ್ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಸೇರ್ಬಿಟ್ಟು ಈ ವಿಶೇಷ ಬೆಲೆ ವಿತ್ 11 ಐಟಮ್ ಫ್ರೀ ಆಗಿ ನಿಮಗೆ ಕೊಡ್ತಾ ಇದ್ದೀವಿ ಸರ್. 6 ವರ್ಷದ ವ್ಯಾರಂಟಿ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ಚಂದನವನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತಿಪ್ಟೂರಿನಲ್ಲಿರುವಂತಹ ಮಹೀಂದ್ರ ಶೋರೂಮ್ ಮುಂಭಾಗದಲ್ಲಿದ್ದೀವಿ. ಸೆಲೆಬ್ರೇಷನ್ ನಡೀತಾ ಇದೆ. ಹಾಗಾದ್ರೆ ಇದು ಸೆಲೆಬ್ರೇಷನ್ ಏನು, ಬನ್ನಿ ನೋಡೋಣ. ಸೊ ಏನ್ ಸರ್, ಇವತ್ತು ವಿಶೇಷವಾಗಿ ಏನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಸರ್ ವಿಶೇಷ ಏನಂದ್ರೆ ಕೇವಲ 75 ದಿನಗಳಲ್ಲಿ ಈ H1R ಸೀರೀಸ್ ಲಾಂಚ್ ಮಾಡಿ ಕೇವಲ 75 ದಿವಸದಲ್ಲಿ 1000 ಟ್ರ್ಯಾಕ್ಟರ್ ಅನ್ನು ಕರ್ನಾಟಕ ಟೀಮ್ ಸೇಲ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಸರ್. ಇದೊಂದು ಬಹಳ ನಮಗೆ ಹೆಮ್ಮೆಯ ವಿಷಯ. ಹಾಗಾಗಿ ನಾವು ಇಲ್ಲಿ ಚಿಕ್ಕನಾಗ್ನಲ್ಲಿ ಮತ್ತು ತಿಪ್ಟೂರು ತಾಲೂಕಿನ ಡೀಲರ್ಶಿಪ್ ಅನ್ನು ನಡೆಸ್ತಿದ್ದೇವೆ. ನಾವು ನಮ್ಮ ಕಸ್ಟಮರ್ ಜೊತೆ ಸೇರ್ಕೊಂಡು ಈ ಸೆಲೆಬ್ರೇಷನ್ ಕಸ್ಟಮರ್ ಮೂಲಕ ಮಾಡುವ ಅಂತ ನಾವು ಪ್ಲಾನ್. ಯಾವುದೇ ಆಗಲಿ ರೈತರಿಂದನೇ ಅಲ್ವಾ, ಹಂಗಾಗಿ ರೈತರ ಜೊತೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಓಕೆ ಸರ್, ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ. ಓಕೆ ಸರ್, ದೂರ ಸರ್. ನನ್ನ ಹೆಸರು ದೀಕ್ಷಿತ್ ಅಂತ. ನಾನು ಈ ತಿಪ್ಟೂರು ಮತ್ತು ಚಿಕ್ಕನಾಗ್ನಳ್ಳಿಯ ಮಹೀಂದ್ರಾ ಟ್ರ್ಯಾಕ್ಟರ್ ಡೀಲರ್ಶಿಪ್ನ ಡೀಲರ್ ಆಗಿದ್ದೇನೆ ಸರ್. ಸರ್ ಇವತ್ತು ಭಾಳ ನಮಗೆ ಹೆಮ್ಮೆಯ ವಿಷಯ ಏನಂದರೆ ಇವತ್ತು ಈ H1R ಸೀರೀಸ್ ಲಾಂಚ್ ಮಾಡಿ, ಕಂಪ್ನಿ ಲಾಂಚ್ ಮಾಡಿ 75 ದಿನಕ್ಕೆ ನಮ್ಮ ಕರ್ನಾಟಕದಲ್ಲಿ 1000 ಟ್ರ್ಯಾಕ್ಟರ್ ಡೆಲಿವರಿ ಮಾಡಿದ್ದಾರೆ. ಇದೊಂದು ಬರೀ 75 ದಿವಸದಲ್ಲಿ ಇದೊಂದು ದಾಖಲೆನೇ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಮಾಡೆಲ್ ಬರುತ್ತೆ ಸರ್? ಸರ್ ಇದರಲ್ಲಿ H1R ಸೀರೀಸ್ ಅಲ್ಲಿ ಇವಾಗ ಲಾಂಚ್ ಮಾಡಿರೋದು 4 ಮಾಡೆಲ್ ಲಾಂಚ್ ಮಾಡಿದ್ದಾರೆ. 475 DI ಇದು 42 HP ಬರುತ್ತೆ. ಸೊ ಇದು 42 HP. ಹೌದು, ಇದು 42 HP ಇದು. ನೆಕ್ಸ್ಟ್ ಬಂದ್ಬಿಟ್ಟು 575 MS ಅಂತ, ಇದು 45 HP ಬರುತ್ತೆ. ಅದ್ರ ನೆಕ್ಸ್ಟ್ 575 DI ಇದು ಬಂದ್ಬಿಟ್ಟು 47 HP ಬಂದಿದೆ. ನೆಕ್ಸ್ಟ್ 585 DI ಇದು ಬಂದ್ಬಿಟ್ಟು 50 HP ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ದಾರೆ. 50 HP. ಹೌದು ಸರ್. ಇಲ್ಲಿ ನಾವು ಇವಾಗ ನೋಡ್ತಾ ಇರೋದು ಮಹೀಂದ್ರಾ 585 DI ಅಂತ. ಇದು ಬಂದ್ಬಿಟ್ಟು ನಿಮ್ಗೆ 50 HP ಗಾಡಿ ಬಂದಿದೆ. ಮಹೀಂದ್ರಾ ಹೆಸರು ಕೆಳಗಡೆ ಒಂದು ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ, ಖಾಲಿ ಜಾಗ. ಇದರಲ್ಲಿ ಏನಂದ್ರೆ ಇವಾಗ ಕಸ್ಟಮರ್ ಕಸ್ಟಮೈಸ್ಡ್ ಹೆಸರನ್ನು ಬೇಕಾದ್ರೆ ನಾವು ಹಾಕ್ತೇವೆ. ಅಂದ್ರೆ ಯಾರು ಈ ಟ್ರ್ಯಾಕ್ಟರ್ ತಗೋತಾರೋ ಅವ್ರ ಹೆಸರು ಹಾಕೊಡ್ತೇವೆ. ಇಲ್ಲ ಅವರು ಮಕ್ಕಳ ಹೆಸರು, ದೇವರ ಹೆಸರು, ಅವ್ರು ಏನ್ ಹೆಸರು ಹೇಳ್ತಾರಲ್ಲ ಆ ಹೆಸರನ್ನು ನಾವು ಇಲ್ಲಿ ಹಾಕಿ. ಒಳ್ಳೆ ಸರ್, ಹೊಸದಾಗಿ ಏನಾದ್ರು ತಂದ್ಬಿಟ್ಟಿದ್ದೀರಾ? ಇದೊಂದು ವಿಶೇಷ ಆಪ್ಷನ್ ಇದೆ ಅಲ್ವಾ ತಗೊಂಡವ್ರಿಗೆ. ಹೌದು. ಇದರಲ್ಲಿ ಬೇಸಿಕ್ಲಿ ನೀವು ಲುಕ್ ನೋಡಬಹುದು, ಇಷ್ಟು ಚೆನ್ನಾಗಿ ಲುಕ್. ಒಂದು ಈ ಫ್ರಂಟ್ ಲುಕ್ ನೋಡಿದ್ರು ನೀವು ಒಂದು ಗಣಪತಿ ಆಕಾರದಲ್ಲಿ ಒಂದು ಲುಕ್ ಕಾಣುತ್ತೆ ನಿಮಗೆ. ಹೌದು, ಹಂಗೆ ಕಾಣಿಸುತ್ತೆ. ಅದೇ ಅಷ್ಟೇ, ಬರೀ ಲುಕ್ ಅಷ್ಟೇ ಅಲ್ಲ ಸರ್, ಈ ಗೇಜ್ ಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎಲ್ಲ ನೀವು ಬೇರೆ ಮೊದಲಿನ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಗೇಜ್ ತುಂಬಾ ಚೆನ್ನಾಗಿ. ಮತ್ತೆ ಇದು ನೋಡ್ರಿ, ಇದು ಫ್ರಂಟ್ ಆಕ್ಸೆಲ್ ಬಂದ್ಬಿಟ್ಟು ಇದು ಕಟ್ ಆಕ್ಸೆಲ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಚಿಕ್ಕ ಜಾಗದಲ್ಲೂ ಟರ್ನಿಂಗ್ ರೇಡಿಯಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಲೈಟ್ ಬಗ್ಗೆ ನೋಡಿದ್ರೆ ಲೈಟ್ ಇವಾಗ 75 ಲೂಮಿನಸ್ ಪವರ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ರಾತ್ರಿ ಹೊತ್ತು ರೈತರು ಓಡಿಸ್ಬೇಕಾದ್ರೆ ಇದು ವಿಡ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಳಕು ಇದು ಓಡ್ಸಕ್ಕೆ, ಇದು ತೋಟದಲ್ಲಿ ಎಲ್ಲ ಓಡ್ಸಕ್ಕೆಲ್ಲ ಚೆನ್ನಾಗಿದೆ. ನಿಮ್ಗೆ 180 ಡಿಗ್ರಿನೂ ಕವರ್ ಆಗುತ್ತೆ. 180 ಡಿಗ್ರಿ ಆರಾಮಾಗಿ ಕಾಣಿಸುತ್ತೆ. ಕ್ಲೀನ್ ಆಗಿ ಓಡ್ಸಕ್ಕೆ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಸರ್ ತುಂಬಾ ಜಾಸ್ತಿ ಇದೆ. ಇದು ನಿಮ್ಗೆ ಬದ ಹತ್ತಕ್ಕೆ ಇಳಿಯಕ್ಕೆಲ್ಲ ತುಂಬಾ ಈಸಿಯಾಗಿ ರೈತರಿಗೆ ಹೆಲ್ಪ್ ಆಗುತ್ತೆ. ಹೊಲದಲ್ಲಿ ಓಡಾಡಬೇಕಾದ್ರೆ ಏನು ಟಚ್ ಆಗಬಾರ್ದು. ಹೌದು, ಸ್ವಲ್ಪ ಕ್ಲಿಯರೆನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟರಿನೇ ಕಾಣಿಸ್ತಿಲ್ಲ ಸರ್. ಅದೇ ಸರ್, ಇವಾಗ ಬ್ಯಾಟರಿ ಮೊದಲು ಇಲ್ಲಿ ಬರೋದು, ಇವಾಗ ಅದನ್ನ ಶಿಫ್ಟ್ ಮಾಡ್ಬಿಟ್ಟು ಇಲ್ಲಿ ಬೋನೆಟ್ ಒಳಗಡೆ ಕೊಟ್ಟಿದ್ದಾರೆ. ಹೌದು, ಇವಾಗ ಇದು ಒಂದು ಏನಂತ ಹೇಳಿದ್ರೆ ಸೇಫ್ಟಿಗೆ ಒಳ್ಳೇದು ಸರ್. ಮೊದಲು ಬ್ಯಾಟರಿ ಕಳ್ತನ ಅದು ಆಗುತ್ತೆ ಅಂದ್ರೆ ಈ ಬೋನೆಟ್ ಒಳಗಡೆ ಇದ್ರೆ ಒಂದು ಸೇಫ್ ಆಗಿರುತ್ತೆ. ಒಳಗಡೆ ಕೊಟ್ಬಿಟ್ಟಿದ್ದಾರೆ. ಸೇಫ್ಟಿ ಆಗಿರುತ್ತೆ. ವೆಯ್ಟ್ ಕೂಡ ನಿಮ್ಗೆ ಫ್ರಂಟಿಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಲಿಫ್ಟಿಂಗ್ ಎಲ್ಲ ಆಗೋದು ಕಮ್ಮಿ ಆಗುತ್ತೆ. ಇದರಲ್ಲಿ ಸಿಂಗಲ್ ಪೀಸ್ ಬಾನೆಟ್ ಕೊಟ್ಟಿದ್ದೇವೆ. ಅದರಲ್ಲಿ ಇದು ಓಪನ್ ಮಾಡೋದಕ್ಕೂ ಬಹಳ ಈಸಿ ಆಗುತ್ತೆ. ಒಂದೇ ಕೈಯಲ್ಲಿ ನೀವು ಓಪನ್ ಮಾಡಬಹುದು. ಜಸ್ಟ್ ಸಿಂಗಲ್ ಬಟನ್ ಅಲ್ಲಿ. ಹೌದೌದು ಸರ್. ಎಷ್ಟು ಈಸಿಯಾಗಿ ಮಾಡ್ಬಿಟ್ಟಿದಾರಲ್ವಾ ಸಿಂಗಲ್ ಬಾನೆಟ್. ಈ ತರ ಇದೆ. ಹೌದು ಸರ್. ಇದರಲ್ಲಿ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಸರ್. ಇದನ್ನ ಈ ಸೆಗ್ಮೆಂಟ್ ಅಲ್ಲಿ ಇರೋದ್ರಲ್ಲಿ ಈ ದೊಡ್ಡ ರೇಡಿಯೇಟರ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಇದರಲ್ಲಿ
ಕೂಲಿಂಗ್ ತುಂಬಾ ಚೆನ್ನಾಗುತ್ತೆ. ಸೊ ಅಂದ್ರೆ ಹೀಟೇ ಆಗಲ್ಲ, ಇಂಜಿನ್ ಹೀಟೇ ಆಗೋದಿಲ್ಲ ಸರ್. ಇದು 4 ಸಿಲಿಂಡರ್ ಇರೋದ್ರಿಂದ ನಿಮ್ಗೆ ಇಂಜಿನ್ ಸೌಂಡ್ ತುಂಬಾ ಕಡಿಮೆ ಇರುತ್ತೆ, ಸ್ಮೂತ್ ಆಗಿ ಕೇಳುತ್ತೆ. ಡೀಸೆಲ್ ಕೆಪಾಸಿಟಿ ಏನಿದೆ ಸರ್ ಇದ್ರದ್ದು? ಸರ್ ಇದ್ರಲ್ಲಿ ಡೀಸೆಲ್ ಕೆಪಾಸಿಟಿ ಬಂದ್ಬಿಟ್ಟು 50 ಲೀಟರ್ ಕೆಪಾಸಿಟಿ. 50 ಲೀಟರ್. ನೀವು ಗಂಟೆಗೆ ಇವಾಗ 2.5 ಕಿಲೋಮೀಟರ್ ಹೊಡೆದ್ರು ಆರಾಮಾಗಿ 15-16 ಕಿಲೋಮೀಟರ್ ನೀವು ಓಡಿಸಬಹುದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಇದೇನ್ ಸರ್, ಏನಿದು? ಕ್ಲಚ್ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ನಾನ್ ಸೀಸನ್ ಅಲ್ಲಿ ಗಾಡಿ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಕ್ಲಚ್ ಅನ್ನು ಲಾಕ್ ಮಾಡಿ ಇಡಬಹುದು ಇದರಲ್ಲಿ. ಇದು ಮೊದಲೆಲ್ಲ ಏನ್ ಮಾಡೋರು ರೈತರು, ನಾನ್ ಸೀಸನ್ ಅಲ್ಲಿ ಕಲ್ಲೆಲ್ಲ ಇಟ್ಬಿಟ್ಟು ಕ್ಲಚ್ ಬಾಳ್ಕೆ ಬರ್ಲಿ ಅಂತ ಹೇಳಿ ಈ ತರ ಎಲ್ಲ ವ್ಯವಸ್ಥೆ ಮಾಡೋರು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಓಪನ್ ಮಾಡೋಕ್ಕೂ ಬಹಳ ಈಸಿ ಇದೆ. ಸ್ವಲ್ಪ ಒತ್ತಿ ಇದನ್ನ ಈ ತರ ಬಿಟ್ರೆ ಓಪನ್ ಆಗುತ್ತೆ. ಗೇರ್ ಬಾಕ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮ್ಗೆ ಈ ಗೇರ್ ಬಿಂದು ಸೆಂಟರ್ ಶಿಫ್ಟ್ ಮತ್ತೆ ಸೈಡ್ ಶಿಫ್ಟ್ ಕೊಟ್ಟಿದ್ದಾರೆ, ಆಪ್ಷನ್ ಇದೆ. ಹಾಗೆ ನಿಮ್ದು ಸೈಡ್ ಗೇರ್ ಇದು ನೋಡಿದ್ರೆ ಇದ್ರ ಹೈಟ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಮೊದಲು ಇಲ್ಲಿ ಮುಂದೆ ಬರೋದು ಮತ್ತೆ ಶಾರ್ಟ್ ಆಗಿತ್ತು ಅದು. ಇವಾಗ ಏನ್ ಮಾಡಿದ್ದಾರೆ ಅದನ್ನ ಸೈಡ್ ಅಲ್ಲಿ ಕೊಟ್ಬಿಟ್ಟು ನಿಮ್ಗೆ ಈಸಿಯಾಗಿ ಎಟ್ಕೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಸರ್ ಇದು 585 50 HP ಗಾಡಿದು ದಮ್ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕೆ ಒಳ್ಳೆ ಕಾರಲ್ಲಿ ಕುತ್ಕೊಂಡಂಗೆ ಇರುತ್ತೆ. ಕಸ್ಟಮರ್ ಇನ್ನು ಸ್ವಲ್ಪ ಓಡಿಸಿ ನೋಡಿದ್ರೆ ಅವಾಗ ಅವರಿಗೆ ಅನುಭವ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಇದರಲ್ಲಿ ನೀವು ಸೀಟು ನೋಡ್ಬೋದು, ಕುಷನಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅವರವರು ಕಸ್ಟಮರ್ ಹೈಟ್ ಪ್ರಕಾರ ಇದನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹಿಂದೆ ಇಲ್ಲಾಂದ್ರೆ ಹೈಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. PTO ಲಿವರ್ ಎಂಗೇಜ್ ಮಾಡೋದು ತುಂಬಾ ಈಸಿಯಾಗಿ ಇವಾಗ ಮಾಡೋ ತರ ಕೊಟ್ಟಿದ್ದಾರೆ. PC ಮತ್ತೆ ಇದು DC ಲಿವರ್ ಆರಾಮಾಗಿ ಎತ್ತುವ ತರ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಅದನ್ನ ಆಪರೇಟ್ ಮಾಡಬಹುದು ಸರ್. ಸ್ಮೂತ್ ಆಗಿ ಹೋಗುತ್ತೆ. ಸ್ಟೇರಿಂಗ್ ಬಂದ್ಬಿಟ್ಟು ಡ್ವೆಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಇದನ್ನ ನೀವು ಬೇಕಾದ್ರೆ ಒಂದೇ ಬೆರಳಲ್ಲಿ ತಿರುಗಿಸೋ ತರ ಈಸಿಯಾಗಿ ಒಂದು ಕಾರ್ ಓಡಿಸಿದಂಗೆ ನಿಮ್ಗೆ ಕನ್ವೀನಿಯಂಟ್ ಇರುತ್ತೆ ಸರ್. ಇದರಲ್ಲಿ ಡಿಜಿಟಲ್ ವಿತ್ ಅನಲಾಗ್ ಮೀಟರ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನ್ ಗೊತ್ತಾ, ಇದರಲ್ಲಿ ನೀವು ಸರ್ವಿಸ್ ಯಾವಾಗ ಮಾಡಬೇಕು ಅಂತ ನಿಮ್ಗೆ ಅಲಾರ್ಮ್ ಇಲ್ಲೇ ಬಂದ್ಬಿಡುತ್ತೆ. ಸೊ ಸರ್ವಿಸ್ ಡೇಟ್ ಅದೇ ತೋರಿಸ್ಬಿಡುತ್ತೆ. ಬನ್ನಿ ಸರ್, ಇದ್ರ ಹೈಡ್ರಾಲಿಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ADDC ಹೈಡ್ರಾಲಿಕ್ ಇದನ್ನ ಕೊಟ್ಟಿದ್ದೇವೆ. 3 ಪಾಯಿಂಟ್ ಸೆನ್ಸಿಂಗ್ ಇರೋದ್ರಿಂದ ನಿಮ್ಮ ಇಂಪ್ಲಿಮೆಂಟ್ ಅನುಗುಣವಾಗಿ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಹೈಡ್ರಾಲಿಕ್ ಲಿಂಕೇಜ್ ಬಾರ್ನ ತುಂಬಾ ಹೆವಿ ಮಾಡಿದ್ದಾರೆ. ಮೊದಲು ನೀವು ನೋಡಿದ್ರೆ ಇದೇ ನೀವು 475 MSL ಎಲ್ಲ ಥಿಕ್ನೆಸ್ ಈ ಪ್ರಕಾರ ಬರೋದು, ಇವಾಗ ಈ ಥಿಕ್ನೆಸ್ ಅಲ್ಲಿ ಇದೆ. ಜಾಸ್ತಿ ಗೇಜ್. ಹೌದು, ಜಾಸ್ತಿ ಗೇಜ್ ಸರ್. ಈ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಹಾ ಲಿಫ್ಟ್ ಕೊಟ್ಟಿದ್ದೇವೆ. ಅದರಿಂದಾಗಿ ನೀವು 2000 kg ಇದರಲ್ಲಿ ಲಿಫ್ಟ್ ಮಾಡಬಹುದು ಸರ್. ಇದ್ರಲ್ಲಿ ಒಂದು ನೋಡಬಹುದು ನೀವು, ಆಕ್ಸಿಲರಿ ವಾಲ್ ಕಂಪ್ನಿ ಫಿಟೆಡ್ ಬರುತ್ತೆ. ಅಂದ್ರೆ ಈ ಮುಂಚೆ ಬರ್ತಿರ್ಲಿಲ್ವಾ ಸರ್? ಇಲ್ಲ, ಮುಂಚೆ ಇದ್ರಲ್ಲಿ ಬರ್ತಿರ್ಲಿಲ್ಲ. ಇದು ಹೊರಗಡೆ ಸಪರೇಟ್ ಆಗಿ ಹೊರಗಡೆಯಿಂದ ಹಾಕ್ತಾ ಇದ್ರು ಕಸ್ಟಮರ್ಸ್. ಇದು ನೀವು ಇವಾಗ ಕಂಪ್ನಿ ಫಿಟೆಡ್ ಬರುತ್ತೆ. ನಿಮ್ಗೆ ಇದು ಪಲ್ಟಿನ ಆಗ್ಲಿಕ್ಕೆ ಬಹಳ ಯೂಸ್ ಆಗುತ್ತೆ. ಫೆಂಡರ್ ಗಾರ್ಡ್ ಶೇಕ್ ಆಗಬಾರ್ದು ಅಂತ, ವೈಬ್ರೇಷನ್ ಇರಬಾರ್ದು ಅಂತ ಇದರಲ್ಲಿ ಕಂಪ್ನಿಯಲ್ಲೇ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಈ ಹೋಲ್ಸ್ ಅನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಸ್ಟಮರ್ಗಳು ಇಲ್ಲಿ ರಾಡ್ ಹಾಕೋತಾರ ಆದ್ರೆ ಅದಕ್ಕೆ ಕೂಡ ಅನುಕೂಲ ಇದೆ. ಅದು ನಿಮ್ಗೆ ಸ್ಪೇಸ್ ಅಲ್ಲೂ ನಿಮ್ಗೆ ಆ ರಾಡ್ ಸಿಗುತ್ತೆ. ಫ್ಯೂಚರ್ ಅಲ್ಲಿ ನೀವು ಏನಾದ್ರು ಡೋಸರ್ ಫಿಟ್ ಮಾಡ್ತೀರಾದ್ರೆ ಇಲ್ಲಿ ನಿಮ್ಗೆ ಅದು ಆಪ್ಷನ್ ಕೂಡ ಇದೆ. ಅದು ನಿಮ್ಗೆ ಡೋಸರ್ಸ್ ಆಪ್ಷನ್ ಕೂಡ ನಮ್ಮ ಮಹೀಂದ್ರಾ ಇದರಲ್ಲೇ ಸಿಗುತ್ತೆ. ಒಂದ್ ವೇಳೆ ಬೇಕಾದ್ರೆ ಅದನ್ನು ಕೂಡ ನೀವು ಮಾಡಿ ಕೊಡ್ತೀವಿ. ಇದೇನ್ ಸರ್, ಏನೋ ಧಮಾಕ ಆಫರ್ ಅಂತ ಬಿಟ್ಟಿದ್ದೀರಾ? ಹೌದು ಸರ್, ಇದು ಮಾನ್ಸೂನ್ ಧಮಾಕ ಆಫರ್ ಅಂತ ಇವಾಗ ಬಿಟ್ಟಿದ್ದೇವೆ. ಇದರಲ್ಲಿ ನೀವು 575 DI ಇದು ಬಂದ್ಬಿಟ್ಟು 47 HP ಗಾಡಿ. ಈ ಗಾಡಿಯನ್ನು ನೀವು ಕೊಂಡ್ಕೊಂಡ್ರೆ ನಿಮ್ಗೆ ಆನ್ ರೋಡ್ ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಸೇರ್ಬಿಟ್ಟು ಅಡಿಷನಲ್ ನಿಮ್ಗೆ ಈ SSS ಗಳನ್ನು ಕೊಡ್ತೇವೆ. ಅದು ಎಸೆಸರೀಸ್ ಏನಂದ್ರೆ ನಿಮ್ಗೆ ಹುಕ್ ಬೆಡ್ಡಿಂಗು, ನಿಮ್ಗೆ ಬಂಪರು, ಟಾಪ್ ವೇಟು, ಟೈರ್ ವೇಟು, ಬಸವಣ್ಣನ ಮೂರ್ತಿ, ಈ ಬ್ಯಾಗು, ಆಮೇಲೆ ಈ ಗ್ರೀಸ್ ಗನ್ನು, ರೈನ್ ಕೋಟು, ಆಮೇಲೆ ವಾಟರ್ ಬಾಟ್ಲು, ಆಮೇಲೆ ಛತ್ರಿ, ಆಮೇಲೆ ಒಂದು ಟಾರ್ಚ್, LED ಟಾರ್ಚ್ ಅನ್ನು ಕೊಡ್ತೇವೆ. ಕಂಪ್ಲೀಟ್ ಆಗಿ ತಗೊಂಡ್ರೆ 11 ಐಟಮ್ಸ್ ಫ್ರೀ ಆಗಿ ಕೊಡ್ತಾ ಇದೆ. ಧಮಾಕ ಆಫರ್ ಅಲ್ಲಿ ನೀವು ಈಗ 575 DI ಗಾಡಿ ತಗೊಂಡ್ರೆ ನಿಮ್ಗೆ ಈ ವಿಶೇಷ ಬೆಲೆ ಅಂದ್ರೆ 7,99,999 ಈ ಬೆಲೆಗೆ ನಿಮ್ಗೆ ಆನ್ ರೋಡ್ ಗಾಡಿ ವಿತ್ ಈ 11 ಸಾಮಾನುಗಳು ಫ್ರೀ ಆಗಿ ಸಿಗುತ್ತೆ. ಸೂಪರ್ ಸರ್. ಈಗ ಇದನ್ನ ತಗೊಂಡ್ರೆ ವಾರಂಟಿ ಏನಾದ್ರು ಇದೆಯಾ ಸರ್? ಸರ್ ಇದರಲ್ಲಿ ನಿಮಗೆ 6 ವರ್ಷದ ವ್ಯಾರಂಟಿ ಸಿಗುತ್ತೆ. ಈ ಸೀರೀಸ್ ಇಂದ ಯಾವುದೇ ಗಾಡಿ ತಗೊಳ್ರಿ, H1R ಸೀರೀಸ್ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ 6 ವರ್ಷ ವ್ಯಾರಂಟಿ ಇದೆ. ಮೊದಲು ಬರೀ 2 ವರ್ಷ ವಾರಂಟಿ ಬರೋದು. ಇವಾಗ ಯಾಕೆಂದ್ರೆ ಈ ಗೇಜು ಇದು ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ವ್ಯಾರಂಟಿಯು ಒಂದು ಇದು ಕೊಟ್ಟಿದೆ. 6 ವರ್ಷ ವ್ಯಾರಂಟಿ. ಸೊ ಇಷ್ಟೆಲ್ಲ ಆಫರ್ಸ್ ನಮಗೆ ತಿಳಿಸ್ಕೊಟ್ರಿ. ಸೊ ಈಗ ರೈತರು ಬೇಕು ಅಂತಾರೆ, ಟ್ರ್ಯಾಕ್ಟರ್ ತಗೋಬೇಕು ಅವರು, ಸೊ ಎಲ್ಲಿಗೆ ಬರ್ಬೇಕು ಸರ್? ಸರ್ ಇಲ್ಲಿ ನಮ್ದು ತಿಪ್ಟೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ, ಡೀಲರ್ಶಿಪ್ದು. ನೀವು ಇಲ್ಲಿ ತಿಪ್ಟೂರು ಬಂಡಿಯಲ್ಲಿ ಗೇಟು, ಈ BH ರೋಡ್ ಪಕ್ಕದಲ್ಲೇ ನಮ್ಮ ಶೋರೂಮ್ ಇದೆ ಸರ್, ಮಹೀಂದ್ರಾ ಟ್ರ್ಯಾಕ್ಟರ್ ಶೋರೂಮ್. ಹಾಗೆ ನಮ್ಮ ಬ್ರಾಂಚಸ್ ಕೂಡ ನಿಮ್ಮ ಚಿಕ್ಕನಾಯ್ಕನಲ್ಲಿ ಮತ್ತೆ ಹುಳಿಯಾರಲ್ಲಿ ಬ್ರಾಂಚಸ್ ಕೂಡ ಇದೆ. ನೀವು ನಮಗೆ ಡೈರೆಕ್ಟ್ ಆಗಿ ಕಸ್ಟಮರ್ಗಳು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಏನ್ ನೇಮ್ ಇದೆ ಸರ್ ನಿಮ್ಮ ಶೋರೂಮ್? ನಮ್ಮ ಶೋರೂಮ್ ಹೆಸರು ಆದಿತ್ ಮೋಟರ್ಸ್ ಅಂತ ಸರ್. ಬರೀ 75 ದಿನದಲ್ಲಿ ಕರ್ನಾಟಕದಲ್ಲಿ 1000 ಟ್ರ್ಯಾಕ್ಟರ್ ನ ಮಾರಾಟ ಮಾಡಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದೀರಾ.
ಸೊ ನಮಗೆ ಇವತ್ತು ವಿಶೇಷವಾಗಿ ಸಮಯವನ್ನು ಮಾಡಿಕೊಟ್ಟು ಕಂಪ್ಲೀಟ್ ಆಗಿ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ, ಆಫರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸರ್.